ತುಂಬ ಕೋಪ ಮಾಡ್ಕೋತಾರೆ. ಏನು ಹೇಳಲೇಬಾರ್ದು, ಅವ್ರು ಏನು ಹೇಳ್ತಾರೆ ಅದಕ್ಕೆ ಹ್ಞೂ ಅಂದ್ಕೊಂಡು ಹೋದ್ರೇ ಚೆನ್ನಾಗಿರುತ್ತೆ. ಬೆಳಗ್ಗೆಯಿಂದ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಫೋನ್ ಮಾಡೋಕ್ಕೂ ಕೂಡ ಅವ್ರಿಗೆ ಟೈಮ್ ಇಲ್ಲ. ನಾನೇನಾದರೂ ಹೇಳಿದ್ರೆ ಅವ್ರಿಗೆ ಕೋಪ ಬರುತ್ತಲ್ಲ, ಅದಕ್ಕೆ. ಪರವಾಗಿಲ್ಲ, ನೋಡೋಣ ಅದೆಷ್ಟು ದಿನ ಕೋಪ ಮಾಡಿಕೊಂಡು ಇರ್ತಾರೋ ಇಲ್ಲಿ. ಡೈಲಿ 20 ಕಾಲ್ ಮಾಡ್ತಿದ್ರು. ಮನೇಲಿ ಒಂದು ಕೆಲಸ ಮಾಡೋಕ್ಕೆ ಬಿಟ್ಕೊಡ್ತಿರ್ಲಿಲ್ಲ. ನೀವು ಫೋನ್ ಮಾಡಿಲ್ಲ ಅಂದರೆ ನಾನು ಯೋಚನೆ ಮಾಡ್ಕೊಂಡಿರ್ತೀನಾ? ನಾನು ಯೋಚನೆ ಮಾಡಲ್ಲ. ಬೆಳಗ್ಗೆಯಿಂದ ಫೋನ್ ನೋಡಿ 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 ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ನಾನು ಫೋನ್ ಮಾಡಲ್ಲ ಇವತ್ತು. ಇವಾಗ ನೀವು ಫೋನ್ ಮಾಡೋವರೆಗೂ ನಾನು ಫೋನ್ ಮಾಡೋದೇ ಇಲ್ಲ. ನೀನೇ ಸರಿ ಕಣೋ ಗುಂಡ, ನಾನು ಏನಂದ್ರು ಅನ್ಸ್ಕೋತೀಯ, ಮುದ್ದು ಮಾಡಿದ್ರೆ ಮುದ್ದು ಮಾಡಿಸ್ಕೋತೀಯ, ಕೋಪನೇ ಮಾಡ್ಕೊಳ್ಳಲ್ಲ. ನಾನು ಹೊಡೆದ್ರು ಮತ್ತೆ ಓಡ್ ಬರ್ತೀಯ. ನನ್ನ ಕಷ್ಟ ಸುಖನ ನೀನೊಬ್ಬನೇ ಅರ್ಥ ಮಾಡ್ಕೊಳ್ಳೋನು. ನಾನು ನಮ್ಮ ಯಜಮಾನ್ರು ಜಗಳ ಮಾಡ್ಕೊಬಿಟ್ಟಿದ್ದೀವಿ ಇವತ್ತು. ಅದಕ್ಕೆ ಫೋನ್ ಏನು ಬ್ಯುಸಿ ಬರ್ತಿಲ್ಲ. ಮಾತಾಡು. ನಾನು ಮಾತಾಡಲ್ಲ ಇವತ್ತು ಮಾತಾಡೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಫೋನ್ ಮಾಡ್ತಾರೆ ಅಂತ ನೋಡ್ತಿದ್ದೀನಿ, ಒಂದು ಫೋನ್ ಇಲ್ಲ. ವೇಟಿಂಗ್ ಬರ್ತಿದೆಯಲ್ಲ. ಹಾಂ, ಅಲೋ, ಕಟ್ ಮಾಡಿ. ನಮ್ಮ ಯಜಮಾನ್ರು ಮಾಡ್ತಿದ್ದಾರೆ. ಅಯ್ಯೋ, ಕೋಪ ಬಂದಾಗ ಹಂಗೆ ಅಂತೀನಿ ಮಾತಾಡಲ್ಲ ಅಂತ. ಹಂಗಂದ್ಬಿಟ್ಟು ಮಾತಾಡದೇ ಇರೋಕ್ಕಾಗುತ್ತಾ? ಸಂಸಾರದಲ್ಲಿ ಉಳಿ ಬೇಡ. ಇಡು ಫೋನು, ನಾನು ಮಾತಾಡಬೇಕು. ಹಲೋ. ನೀನಾ? ಇಲ್ಲ, ಕುಡಿಲಿಲ್ಲ. ಊಟ ಮಾಡಿಲ್ಲ. ಏನು ಬೆಳಗ್ಗೆಯಿಂದ ಅಷ್ಟೊಂದು ಬ್ಯುಸಿನಾ? ಚೂರು ಬೈದಿದ್ದಕ್ಕೆ, ಕೋಪ ಮಾಡ್ಕೊಂಡಿದ್ದಕ್ಕೆ ಬೆಳಗ್ಗೆಯಿಂದ ತಿಂದಿದ್ಯಾ, ಬದುಕಿದ್ಯಾ, ಸತ್ತಿದ್ಯಾ? ಏನೂ ಇಲ್ಲ. ಸರಿ, ನೀವು ಊಟ ಮಾಡಿದ್ರಾ? ನೀವು ಮಾಡಿರ್ತೀರ ಬಿಡಿ. ನೀವು ಹೊಟ್ಟೆ ತುಂಬ ಊಟ ಮಾಡಿರ್ತೀರ. ಕೇಳಿ, ಇವತ್ತು ನಾನು ಫೋನ್ ಮಾಡಲ್ಲ, ಟಾರ್ಚರ್ ಮಾಡಲ್ವಲ್ಲ, ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿರ್ತೀರ. ಸರಿಯಪ್ಪ, ಇನ್ನು ಮುಂದೆ ನಾನೇನು ಹೇಳಲ್ಲ, ನಿಮ್ಮ ಬಗ್ಗೆ ಏನೂ ಮಾತಾಡಲ್ಲ. ನೀನು ಇಷ್ಟ ಬಂದಂಗಿರು. ನಾನೇನು ಕೇಳಲ್ಲ, ನೀನು ಇಷ್ಟ ಬಂದಂಗಿರು, ಆಯಿತಾ? ಸುಮ್ಮನೆ ಯಾಕೆ ಯಾವುದೋ ವಿಷಯಕ್ಕೆ ನಾನು ನೀನು ಜಗಳ ಮಾಡ್ಕೋಬೇಕು? ಸರಿ, ಆಯಿತು. ಸಾಯಂಕಾಲ ಬೇಗ ಬನ್ನಿ. ಒಂದು ಕ್ಷಣಕ್ಕೆ ಕೋಪ ಮಾಡಿಕೊಂಡ್ರೆ ಇಡೀ ದಿನ ಆ ಪೇನು ಹೋಗೋದೇ ಇಲ್ಲ.